ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ ಅಮಿತ್ ಶಾ ಅವರೊಬ್ರು ಗೂಂಡಾ ರೌಡಿ ಗುಜರಾತ್ ನಲ್ಲಿ ಕೊಲೆ ಆಪಾದನೆ ಕೂಡ ಗಡಿಪಾರ್ ಕೂಡ ಆಗಿದೆ. ಅಂತವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಓದಿರು. ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರ ಒಂದು ನರಮೇಧ ಮಾಡಿದಂತ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಬಂದಿದೆ. ನಿಮ್ಗೆ ಗೊತ್ತಿದೆ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಬಂದು ದೇಶನ ಯಾವ ರೀತಿ ಅವನತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ ಅಮಿತ್ ಶಾ ಅವರೊಬ್ರು ಗೂಂಡಾ ರೌಡಿ ಗುಜರಾತ್ ನಲ್ಲಿ ಕೊಲೆ ಆಪಾದನೆ ಕೂಡ ಗಡಿಪಾರ್ ಕೂಡ ಆಗಿದೆ. ಅಂತವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ರಾಜಕೀಯ ಮಾಡಿದಂಥವ್ರು ಓದಿರು. ಅವರಂತೂ ಮುಸ್ಲಿಮರ ಅಲ್ಪಸಂಖ್ಯಾತರ ಒಂದು ನರಮೇಧ ಮಾಡಿದಂತ ಒಂದು ದೊಡ್ಡ ಆರೋಪನೇ ಒಟ್ಟಲ್ಲಿ ಅವ್ರ ಮೇಲೆ ಇದೆ. ಸೊ ಈ ರೀತಿಯಾಗಿ ಬಹಳಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿರುವಂಥವ್ರು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಉನ್ನತ ಅಧಿಕಾರದಲ್ಲಿ 10 ವರ್ಷಗಳಿಂದ ದೇಶದಲ್ಲಿ ಅಧಿಕಾರ ಮಾಡ್ತಾರೆ. ಇಂಥವ್ರ ಕೈಲಿ ಅಧಿಕಾರ ಹೋದಾಗ ದೇಶದ ಸ್ಥಿತಿ ಏನಾಗುತ್ತೆ ಅಂತ ಹೇಳಿ